ಪ್ರತಿ ವರ್ಷ ಸ್ಟಾಕ್ ಮಾರ್ಕೆಟ್ಗೆ ಲಕ್ಷಾಂತರ ಜನ ಹೊಸ ಇನ್ವೆಸ್ಟರ್ಸ್ ಬರ್ತಾರೆ. ಅದರಲ್ಲಿ ಕೇವಲ ಬೆರಳೆಣಿಕೆಯಷ್ಟೇ ಜನ ಮಾತ್ರ ಸಕ್ಸಸ್ ಆಗ್ತಾರೆ, ಮಿಕ್ಕಿರೋರು ಫೇಲ್ಯೂರ್ ಆಗ್ತಾರೆ. ಅದಕ್ಕೆ ಪ್ರಮುಖ ಕಾರಣ ಏನಂತಂದರೆ, ಹೊಸಬ್ರು ಅರ್ಲಿ ಸ್ಟೇಜಲ್ಲಿ ಇನ್ವೆಸ್ಟ್ಮೆಂಟ್ ಮೂಲಕ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡೋದ್ರ ಬದಲಾಗಿ ಟ್ರೇಡಿಂಗ್ ಮೂಲಕ ತಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡ್ತಾರೆ. ಟ್ರೇಡಿಂಗಲ್ಲಿ ಯಾರಿಗೇ ಆದ್ರೂ ಕೂಡ ಅರ್ಲಿ ಸ್ಟೇಜಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ. ಸೊ ಅರ್ಲಿ ಸ್ಟೇಜಲ್ಲಿ ಒಂದು 10-15 ಸಾವಿರ ರೂಪಾಯಿ ಲಾಸ್ ಆಗಿರುತ್ತೆ. ಈ 10-15 ಸಾವಿರ ರೂಪಾಯಿನ ಇಲ್ಲಿಂದನೇ ರಿಕವರ್ ಮಾಡೋಣ ಅಂತೇಳಿ ಮತ್ತೆ ಟ್ರೇಡ್ ಮಾಡೋಕೆ ಹೋಗ್ತಾರೆ. 10 ಸಾವಿರ ರೂಪಾಯಿ ಇರುವಂಥ ಲಾಸು 20 ಸಾವಿರ ಆಗುತ್ತೆ, 30 ಸಾವಿರ ಆಗುತ್ತೆ, 40 ಸಾವಿರ ಆಗುತ್ತೆ. ಈ ರೀತಿ ಲಾಸ್ ಆಗ್ತಾ ಆಗ್ತಾ ಸೊ ಅದು ಲಕ್ಷಕ್ಕೆ ಹೋಗ್ಬಿಡುತ್ತೆ. ಹೆಂಗಾಗತ್ತಂತಂದರೆ, ನಿಮ್ಮ ಒಂದು ಸಣ್ಣ ಹೋಲು ಅದನ್ನು ದೊಡ್ಡದು ಮಾಡ್ತಾ 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 ಅದು ದೊಡ್ಡದಾಗಿ ರಿಪೇರಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗೋಗ್ಬಿಡುತ್ತೆ. ಸೊ ಹಂಗಂತೇಳಿ ನಾವು ಟ್ರೇಡ್ ಮಾಡೋದು ತಪ್ಪಂತ ಹೇಳ್ತಾ ಇಲ್ಲ. ನೀವು ಟ್ರೇಡ್ ಮಾಡಬೇಕು ಅಂತಂದರೆ ಫಸ್ಟು ನಿಮಗೆ ಸ್ಟಾಕ್ ಮಾರ್ಕೆಟ್ನ ಬೇಸಿಕ್ಸ್ ತುಂಬ ಚೆನ್ನಾಗಿ ಗೊತ್ತಿರಬೇಕು, ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿರಬೇಕು, ಎಲ್ಲಿ ಬೈ ಮಾಡಬೇಕು, ಎಲ್ಲಿ ಸೆಲ್ ಮಾಡಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಎಲ್ಲಿ ಟಾರ್ಗೆಟ್ ಸೆಟ್ ಮಾಡಬೇಕು, ಅದ್ರ ಜೊತೆಗೆ F&O ಮಾರ್ಕೆಟ್ ಬಗ್ಗೆ ಗೊತ್ತಿರಬೇಕು. ಇದೆಲ್ಲ ಆದಮೇಲೆ ಸ್ವಲ್ಪ ದುಡ್ಡು ಇಟ್ಕೊಂಡು ಸೊ ಪ್ರಾಕ್ಟಿಕಲ್ ಆಗಿ ನೀವು ಟ್ರೇಡಿಂಗನ್ನು ಒಂದು 2-3 ವರ್ಷ ಆದರೂ ಎಕ್ಸ್ಪೀರಿಯನ್ಸ್ ಮಾಡಿರಬೇಕು. ಒಂದ್ಸಲ ನಿಮ್ಗೊಂದು ಗ್ರಿಪ್ ಬರಕತ್ತು, ಒಂದು ಕಾನ್ಫಿಡೆನ್ಸ್ ಬರಕತ್ತು ಅಂತಂದರೆ ಅದಾದಮೇಲೆ ನೀವು ಟ್ರೇಡ್ ಮಾಡಬೇಕು. ಇದು ಯಾವುದನ್ನು ಮಾಡದೆ ನೀವೇನಾದರೂ ಟ್ರೇಡ್ ಮಾಡಿದ್ದೆ ಆದರೆ ಅರ್ಲಿ ಸ್ಟೇಜಲ್ಲಿ ಸುಮಾರು ಜನ ರಿಟೇಲರು ಇಲ್ಲೇ ದುಡ್ಡು ಕಳ್ಕೊತಾ ಇರೋದು. ಇದನ್ನು ನಾನು ಹೇಳ್ತಾ ಇಲ್ಲ, ಇವನ್ ಸೆಬಿನೂ ಕೂಡ ಈ ಪಾಯಿಂಟನ್ನೇ ಹೇಳ್ತಾ ಇದೆ. ಅದಕ್ಕೋಸ್ಕರ ನೀವೇನಾದರೂ ಸ್ಟಾಕ್ ಮಾರ್ಕೆಟಿಗೆ ಬರ್ತೀರಾ ಅಂತಂದರೆ ಫಸ್ಟು ಟ್ರೇಡಿಂಗ್ ಬದಲಾಗಿ ಇನ್ವೆಸ್ಟ್ಮೆಂಟ್ ಮೂಲಕ ನಿಮ್ಮ ಜರ್ನಿಯನ್ನು ಸ್ಟಾರ್ಟ್ ಮಾಡಿ. ಅದಾದಮೇಲೆ ಟ್ರೇಡಿಂಗನ್ನು ನಿಧಾನವಾಗಿ ಕಲಿತು ನೀವು ಸ್ಟಾರ್ಟ್ ಮಾಡಿದರೆ ಮಾತ್ರ ಲಾಂಗ್ ಟರ್ಮಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಸಸ್ಟೈನ್ ಆಗ್ಬೋದು, ಬೆಳಿಬೋದು, ವೆಲ್ತ್ ಕ್ರಿಯೇಷನ್ ಮಾಡ್ಬೋದು. ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಅದರ ಜೊತೆಗೆ ಪ್ರತಿ ಶನಿವಾರ ಭಾನುವಾರ ನಮ್ಮ ಕಡೆಯಿಂದ ಆನ್ಲೈನ್ ಕ್ಲಾಸ್ಗಳನ್ನು ಕಂಡಕ್ಟ್ ಮಾಡ್ತೀವಿ. ಯಾರಾದರೂ ಇಂಟ್ರೆಸ್ಟೆಡ್ ಇದ್ದರೆ ಮೇಲ್ಗಡೆ ಕಾಣ್ತಿರುವಂಥ ವಾಟ್ಸಪ್ ನಂಬರ್ಲಿ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಿಮ್ಮ ಸೀಟನ್ನು ಇವತ್ತೇ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.